ರಹಸ್ಯಕಾರಿ ತಾಣವಾದ ಈ ಭೂಮಿಯ ಮೇಲೆ ಏನ್ ಬೇಕಾದ್ರೂ ನಡೆಯಬಹುದು. ಇಂತಹ ಮಾತುಗಳಿಗೆ ಆ ದಂಪತಿಗೆ ಸಿಕ್ಕಿರುವಂತಹ ನಿಧಿಯೇ ಸಾಕ್ಷಿ. ಆ ದಂಪತಿಗೆ ಎದುರಾಗಲು ನಿಂತ ಚಕಿತವೇ ಸಾಕ್ಷಿ. ಅಂತಹ ನಿಧಿಯ ಕುತೂಹಲಕಾರಿ ಸಂಗತಿಗಳೇ ನಮ್ಮ ಇಂದಿನ ಹೀಗೂ ಉಂಟೆ. ಆ ದಂಪತಿಗೆ ನಿಧಿ ಸಿಕ್ಕಿದ್ದೆಲ್ಲಿ? ಎದುರಾಗಲು ನಿಂತ ಊಹೆಗೂ ನಿಲುಕದ ಚಕಿತಗಳೇನು? ಗದಗ ಜಿಲ್ಲೆ ಲಕ್ಕುಂಡಿ ಗ್ರಾಮದ ರಿತ್ತಿ ಕುಟುಂಬಕ್ಕೆ ಮನೆ ನಿರ್ಮಾಣದ ಜಾಗದಲ್ಲಿ 470 ಗ್ರಾಂ ತೂಗುವ ಸುಮಾರು 62 ಲಕ್ಷ ಮೌಲ್ಯದ ಬಂಗಾರದ ಆಭರಣಗಳು ಸಿಕ್ಕಿದ ನಂತರ ಅದು ರಾಷ್ಟ್ರವ್ಯಾಪಿ ಸುದ್ದಿಯಾದ ನಂತರ ಕುತೂಹಲಗಳು ಹೆಚ್ಚಲು ನಿಂತ ನಂತರ ಶತಶತಮಾನಗಳ ಇತಿಹಾಸವನ್ನ ಹೊಂದಿರುವ ಲಕ್ಕುಂಡಿಯಲ್ಲಿ ಉತ್ಖನನ ಆರಂಭವಾಯಿತು. ಲಕ್ಕುಂಡಿಯಲ್ಲಿ ಸಿಕ್ಕಿರುವಂತಹ ಬಂಗಾರದ ಆಭರಣಗಳು, ಉತ್ಖನನದ ಸಂಗತಿಗಳು ನಿಧಿಯ ಬಗೆಗಿನ ಕುತೂಹಲವನ್ನ ದಿನದಿಂದ ದಿನಕ್ಕೆ ಹೆಚ್ಚಾಗಿಸುತ್ತಿದೆ. ನಿಧಿ ಅನ್ನೋ ಎರಡಕ್ಷರದ ಪದಕ್ಕೆ ಇಡೀ ಮನುಕುಲವನ್ನೇ ಕುತೂಹಲದಲ್ಲಿ ಮುಳುಗಿಸುವಂತಹ ಶಕ್ತಿ ಇದೆ. ಅಂತಹ ನಿಧಿಗಾಗಿ ಪ್ರಾಣಗಳು ಬಲಿಯಾದಂತಹ, ಅಂಥ ನಿಧಿಯಿಂದ ಕಡುಬಡವರು ಸಿರಿವಂತರಾದಂತಹ, ಅಂತಹ ನಿಧಿಗಾಗಿ ಸ್ಮಾರಕಗಳು, ಮಂದಿರಗಳು ಹಾಳಾದಂತಹ ಸಾಕಷ್ಟು ಉದಾಹರಣೆಗಳು ನಮಗೆ ಈ ಭೂಮಿಯ ಮೇಲೆ ಸಿಗುತ್ತವೆ. ನಿಧಿಯ ಬಗೆಗಿನ ಕುತೂಹಲದಿಂದಾಗಿ ಸಾವಿರಾರು ವರ್ಷಗಳಷ್ಟು ಐತಿಹ್ಯವನ್ನು ಹೊಂದಿರುವ ಪ್ರದೇಶಗಳ ಬೆಳಕಿಗೆ ಬಂದಂತಹ ಉದಾಹರಣೆಗಳು ನಮಗೆ ಸಿಗುತ್ತವೆ. ಇನ್ನು ಅನ್ವೇಷಕರು ಅನ್ವೇಷಣೆಗೆ ಇಳಿದಾಗ, ಉತ್ಖನನವನ್ನ ಮಾಡಿದಾಗ ಸಿಕ್ಕಂತಹ ನಿಧಿಯು ಇತಿಹಾಸವನ್ನ, ಪುರಾತನ ಸಂಸ್ಕೃತಿಯನ್ನ ಜಗತ್ತಿಗೆ ಪರಿಚಯಿಸಿದಂತಹ ಉದಾಹರಣೆಗಳಿವೆ. ಇನ್ನು ಬಂಗಾರದ ವಜ್ರ ವೈಡೂರ್ಯಗಳ ನಿಧಿಯ ಹುಡುಕಾಟ ಅಂದಿಗೂ ಸಾಗಿದ್ದು, ಇಂದಿಗೂ ಸಾಗಿದೆ. ಇಡೀ ಜಗತ್ತಿನಾದ್ಯಂತ ಆ ಬಗ್ಗೆ ಕುತೂಹಲವಿದೆ. ಇನ್ನು ಕೆಲವರು ನಿಧಿಯ ಹುಡುಕಾಟದಲ್ಲಿ ಜೀವನ ಅಂತಹ ಹುಡುಕಾಟದಲ್ಲಿ ಇದ್ದುದನ್ನು ಸಹ ಕಳೆದುಕೊಂಡು ಭಿಕ್ಷೆ ಬೇಡುವಂತಹ ಸ್ಥಿತಿಗೆ ಬಂದಂತಹ ಉದಾಹರಣೆಗಳು ಸಿಗುತ್ತವೆ. ಇನ್ನು ಕೆಲವರಿಗೆ ಕನಸಿನಲ್ಲಿ ನಿಧಿ ಕಾಣಿಸಿಕೊಳ್ಳುವಂತಹ, ಸರ್ಪಗಳು ಕಾಣಿಸಿಕೊಳ್ಳುವಂತಹ ಉದಾಹರಣೆಗಳು ಸಿಗುತ್ತವೆ. ಇನ್ನು ಕೆಲವರಿಗೆ ನಿಧಿಯ ಸಂಬಂಧ ಚಿತ್ರ ವಿಚಿತ್ರಗಳು ಎದುರಾದಂತಹ ಉದಾಹರಣೆಗಳು ಸಿಗುತ್ತವೆ. ಇನ್ನು ಅಂತಹ ಚಿತ್ರ ವಿಚಿತ್ರ ಉದಾಹರಣೆಗಳಿಗೆ ಉದಾಹರಣೆಯೇ ಈ ದಂಪತಿ. ಈ ದಂಪತಿ ಎಂದಿಗೂ ನಿಧಿಯ ಬಗ್ಗೆ ಆಸೆ ಪಟ್ಟವರಲ್ಲ, ನಿಧಿಗಾಗಿ ಹುಡುಕಾಟ ನಡೆಸಿದವರಲ್ಲ.
ನಿಧಿಯ ಹಿಂದೆ ಬಿದ್ದವರಲ್ಲ, ಆದರೆ ನಿಧಿಯೇ ಈ ದಂಪತಿಯನ್ನ ಹುಡುಕಿಕೊಂಡು ಬಂದಂತಹ ಚಕಿತವು ಎದುರಾಗಲು ಆರಂಭಿಸಿತು. ತೋಟದ ಹತ್ರ ಬರ್ಬೇಕಾದ್ರೆ ಒಂದು ಕಾಣಿಸಿದ್ರೆ ನಾನು ಮುಟ್ಲಿಲ್ಲ. ನಮ್ಮ ಯಜಮಾನಿಗೆ ಇದೇನೋ ಮಿಂಚುತ್ತಿದೆ ರಸ್ತೆಯಲ್ಲಿ ನೋಡು ಅಂತ. ಬಂಗಾರದ ನಿಧಿ ಇವರಿಗೆ ಸಿಕ್ಕಿದ್ದೆಲ್ಲಿ, ಅಂದು ಆಗಿದ್ದೇನೆಂಬ ಪ್ರಶ್ನೆಗಳಿಗೆ ಉತ್ತರವಿದೆ. ಪತಿಯ ಹೆಸರು ರಾಜು ಅಂತ, ಪತ್ನಿಯ ಹೆಸರು ಕಮಲಾ ಅಂತ. ಇನ್ನು ಮದುವೆಯಾಗಿ 6-7 ತಿಂಗಳು ಕಳೆದ ನಂತರ ಮಡದಿ ಕಮಲ ಗರ್ಭವತಿಯಾದರು. ಈ ಸಮಯದಲ್ಲಿ ಇವರಲ್ಲಿ ಒಂದು ಆಸೆ ಹುಟ್ಟಿಕೊಂಡಿತ್ತು. ಹಾಗೆ ಹುಟ್ಟಿಕೊಂಡ ಆಸೆಯಾದರೂ ಏನು ಅಂದ್ರೆ ಆ ಕೆರೆ. ಕಮಲ ಆ ಕೆರೆಯ ಬಗ್ಗೆ ಕನವರಿಸಲು ಆರಂಭಿಸಿದ್ರು. ಅಲ್ಲಿಗೆ ಹೋಗೋಣ ಅಂತ ಪತಿಗೆ ಸದಾ ಹೇಳಲು ನಿಂತರು. ಅದು ಯಾವ ಕಾರಣಕ್ಕೆಂದರೆ ಗ್ರಾಮದಲ್ಲಿ ಬೆಳೆದ ಮಂಜುಳಾಗೆ ಚಾನೆಲ್ಗಳಲ್ಲಿ ಕೆರೆಗಳಲ್ಲಿ ಸ್ನಾನ ಮಾಡಿ ಅಭ್ಯಾಸ. ಪತಿಯ ಮನೆಗೆ ಬಂದ ನಂತರ ಅದು ನಿಂತು ಹೋಯಿತು. ಗರ್ಭಿಣಿಯಾದ ನಂತರ ಕೆರೆಯಲ್ಲಿ ಸ್ನಾನ ಮಾಡಬೇಕೆಂಬ ಆಸೆ ಹುಟ್ಟಿಕೊಂಡಿತ್ತು. ಅಷ್ಟು ಕೆರೆಗೆ ಸ್ನಾನ ಮಾಡಕ್ಕೆ ಹೋಗಿದ್ವಿ. ನಂಗೆ ಕೆರೆಗೆ ಸ್ನಾನ ಮಾಡ್ಕೊಂಡು ತುಂಬ ಇಷ್ಟ. ಕೆರೆಗೆ ಸ್ನಾನ ಮಾಡಕ್ಕೆ ಹೋಗಿದ್ದೆ. ಪತಿ ರಾಜು ಪತ್ನಿಯ ಬಯಕೆಯನ್ನು ಈಡೇರಿಸಲು ಗ್ರಾಮದ ಹೊರವಲಯದಲ್ಲಿರುವ ಕೆರೆಯ ಬಳಿಗೆ ಕರೆದುಕೊಂಡು ಹೋದರು. ಪತಿ ಹಾಗೂ ಪತ್ನಿ ಕೆರೆಗೆ ಇಳಿದಾಗ ಸ್ನಾನವನ್ನ ಮಾಡುತ್ತಿದ್ದ ಪತ್ನಿ ಕಮಲಾಗೆ ಏಕಾಏಕಿ ಒಂದು ವಿಚಿತ್ರ ಎದುರಾಗಿ ಬಿಟ್ಟಿತ್ತಂತೆ. ಹಾಗೆ ಎದುರಾದ ವಿಚಿತ್ರವೇ 2 ತಾಳಿಗಳಿರುವ ಒಂದು ಸರಬು ಬಂದು ಕತ್ತಿಗೆ ಬಿದ್ದಂತಾಗಿತ್ತು. ಎರಡು ತಾಳಿ ಬೊಟ್ಟುಗಳಿರುವ ಮಾಂಗಲ್ಯವೂ ಬಂದಂತೆ ಕಾಣಿಸಿತು. ಕತ್ತಿಗೆ ಬಿದ್ದಂತಾಯಿತು. ಹೆದರಿದ ನಾನು ನೀರಿನಿಂದ ಆಚೆ ಬಂದುಬಿಟ್ಟೆ. 2 ತಾಳಿ ಇತ್ತು ಆ ಸರಕ್ಕೆ. ಆ ಸರ ಬಂದು ಕುತ್ತಿಗೆ ಬಿದ್ದಂಗಾಯ್ತು. ನಾನು ಎದುರ್ಕೊಂಡು ನೀರಿಂದ ಹೊರಗೆ ಬಂದೆ. ಕೆರೆಯಿಂದ ಎದ್ದ ನಂತರ ನಾವಿಬ್ಬರು ಅಲ್ಲೇ ಇದ್ದ ಕನ್ನಿಕೀಳಮ್ಮ ಮಂದಿರಕ್ಕೆ ಹೋದೆವು. ಅಲ್ಲಿ ಪೂಜೆ ಮಾಡಿಕೊಂಡು ತೋಟದ ಕಡೆಗೆ ಹೋಗಲು ನಿಂತಾಗ ಒಂದು ಅಚ್ಚರಿ ಎದುರಾಯಿತು. ಒಂದು ವಿಚಿತ್ರ ಎದುರಾಯಿತು. ಹಾಗೆ ಎದುರಾದ ಅಚ್ಚರಿಯೇ ಭೂಮಿಯ ಮೇಲೆ ಬಂಗಾರದ ನಾಣ್ಯಗಳು ಕಾಣಿಸಿಕೊಂಡಿತ್ತು. ನಮ್ಮ ಯಜಮಾನಿಗೆ ಇದೇನೋ ಮಿಂಚುತ್ತಿದೆ ರಸ್ತೆಯಲ್ಲಿ ನೋಡು ಅಂತ. ತೋಟಕ್ಕೆ ಹೋಗೋ ದಾರಿಯಲ್ಲಿ 1-2 ಬಂಗಾರದ ನಾಣ್ಯಗಳು ಕಾಣಿಸಿಕೊಂಡ ನಂತರ ಒಂದು ಚಕಿತ ಎದುರಾಯಿತು. ಹಾಗೆ ಎದುರಾದ ಚಕಿತವೇ 1-2 ಬಂಗಾರದ ನಾಣ್ಯಗಳು ಕಾಣಿಸಿಕೊಂಡಂತಹ ಜಾಗದಲ್ಲಿ ನೋಡುತ್ತಿದ್ದಂತೆ ಬಂಗಾರದ ನಾಣ್ಯಗಳು ಭೂಮಿಯಿಂದ ಉಕ್ಕಲು ಆರಂಭಿಸಿತು. ಭೂಮಿಯಿಂದ ಬಂಗಾರದ ನಾಣ್ಯಗಳು ಉಕ್ಕಲಾರಂಭಿಸಿದವು. ಆ ಬದಿಯಲ್ಲೂ ಉಕ್ಕುತ್ತಿವೆ, ಈ ಬದಿಯಲ್ಲೂ ಉಕ್ಕುತ್ತಿದೆ. ಸುರಿಮಳೆ ಇಲ್ಲಿ ಸುರಿತಿದೆ, ಮುಂದೆನೂ ಸುರಿತಿದೆ, ಬಾಚ್ಕೊಳಕ್ ಬರ್ತಿಲ್ಲ. ಭೂಮಿಯಿಂದ ಉಗ್ತಿದೆ, ಇಲ್ಲೂ ಉಗ್ತಿದೆ, ಮುಂದೆನೂ ಉಗ್ತಿದೆ. ಭೂಮಿಯಿಂದ ಬಂಗಾರದ ನಾಣ್ಯಗಳು ಉಕ್ಕಲು ಆರಂಭಿಸಿದ ನಂತರ ಮತ್ತೊಂದು ಚಕಿತವು ಎದುರಾಗಲು ಆರಂಭಿಸಿತು. ಹಾಗೆ ಎದುರಾದ ಚಕಿತವೇ ಆ ಸಮಯದಲ್ಲಿ ಆ ರಸ್ತೆಯಲ್ಲಿ ಯಾರಾದರೂ ಬಂದಾಗ, ದ್ವಿಚಕ್ರ ವಾಹನಗಳು ಓಡಾಡಿದಾಗ ಉಕ್ಕಲು ನಿಂತ ಬಂಗಾರದ ನಾಣ್ಯಗಳು ಮತ್ತೆ ಭೂಮಿಯೊಳಕ್ಕೆ ಹೋಗಲು ನಿಂತಿದ್ದು ಮತ್ಯಾರಿಗೂ ಕಾಣದಂತಾಗಿತ್ತು. ಯಾರ ಆ ಕಡೆ ಈ ಕಡೆ ಜನ ಬರ್ತಾರೆ ಅಂತ ಗೊತ್ತಾದ ತಕ್ಷಣ ಅದು ಭೂಮಿ ಒಳಗೆ ಹೋಗೋದು. ಆ ರಸ್ತೆಯಲ್ಲಿ ಯಾರಾದರೂ ಬಂದ್ರೆ ಬಂಗಾರದ ನಾಣ್ಯಗಳು ಭೂಮಿಯೊಳಕ್ಕೆ ಹೋಗಿ ಬಿಡುವಂತಹ, ಆನಂತರ ಮತ್ತೆ ಭೂಮಿಯಿಂದ ಉಕ್ಕುವ ಬಂಗಾರದ ನಾಣ್ಯಗಳನ್ನ ನಾವು ಎತ್ತಿಕೊಳ್ಳಲು ಹೋದಾಗ ಮತ್ತೊಂದು ವಿಚಿತ್ರ ಎದುರಾಯಿತು. ಹಾಗೆ ಎದುರಾದ ವಿಚಿತ್ರವೇ ನನ್ನ ಪತಿ ಅವುಗಳನ್ನು ಬಾಚಿಕೊಳ್ಳಲು ಸಾಧ್ಯವಾಗುತ್ತಿದೆ. ಆದರೆ ನಾನು ಅವುಗಳನ್ನು ಎತ್ತಿಕೊಳ್ಳಲು ಹೋದಾಗ ಯಾರೋ ಹಿಂದಿನಿಂದ ಎಳೆದುಕೊಂಡು ಹೋದಂತಹ ಬೇಲಿಯ ಕಡೆಗೆ ನೂಕುವಂತಾಗಿ ಬಿಟ್ಟಿದ್ದು.
ಇವ್ರು ಬಾಚ್ಕೊಂತಿದ್ರೆ ನನಗೆ ಬೇಲಿ ಒಳಗೆ ಎಳಿತಾ ಇದೆ ಅದು. ನನ್ನಿಂದ ಬಂಗಾರದ ನಾಣ್ಯಗಳನ್ನ ಎತ್ತಿಕೊಳ್ಳಲು ಆಗಲಿಲ್ಲ. ನನ್ನ ಪತಿ ಬಂಗಾರದ ನಾಣ್ಯಗಳನ್ನ ಬಾಚಿಕೊಂಡ ನಂತರ ಉಳಿದ ಬಂಗಾರದ ನಾಣ್ಯಗಳು ಭೂಮಿಯೊಳಕ್ಕೆ ಹೋಗಿಬಿಟ್ಟವ. ಮಾರನೇ ದಿನವೂ ಭೂಮಿಯ ಮೇಲೆ ಕೆಲ ಬಂಗಾರದ ನಾಣ್ಯಗಳು ಕಾಣಿಸಿಕೊಂಡವ. ಆದರೆ ಮೊನ್ನೆ ಉಕ್ಕಿದ ರೀತಿಯಲ್ಲಿ ಬಂಗಾರದ ನಾಣ್ಯಗಳು ಉಕ್ಕಲಿಲ್ಲ. ಮೂರನೇ ದಿನವೂ ಸಹ ಕೆಲ ಬಂಗಾರದ ನಾಣ್ಯಗಳು ಸಿಕ್ಕಿದವ. ನಾವು ಆ ನಾಣ್ಯಗಳನ್ನ ತೋಟದ ಮನೆಯ ಗುಡಿಸಲಿನಲ್ಲಿ ಇಟ್ಟೆವ. ಬೆಂಕಿ ಉಕ್ಕಲ್ಲ ಆ ಥರ ಅವೆಲ್ಲ ಎದ್ದೋಳೋ ಮೇಲಕ್ಕೆ ಗೋಲ್ಡ್ ನಾವು ಎಲ್ಲ ಸಿಕ್ಕಾಗ ಪ್ಯೂರ್ ಗೋಲ್ಡು. ಅದು ಒಂದು ಚೂರು ಏನು ಥರ ಕಲರ್ ಚೇಂಜ್ ಇರಲಿಲ್ಲ ಅದು. ಅಂದು ಭೂಮಿಯಿಂದ ಉಕ್ಕಿದ ಬಂಗಾರದ ನಾಣ್ಯಗಳು ಇರೋದಾದ್ರೂ ಹೇಗೆ? ಅಂದು ಈ ದಂಪತಿಗೆ ಸಿಕ್ಕಿದಂತಹ ಬಂಗಾರದ ನಾಣ್ಯಗಳು ಇರೋದು ಹೇಗೆ ಅಂದ್ರೆ, ಇಂತಹ ಬಂಗಾರದ ನಾಣ್ಯಗಳು ಸಿಕ್ಕಿದ ನಂತರ ಪತ್ನಿ ಕಮಲಾರವರಿಗೆ ಮತ್ತೊಂದು ಚಕಿತ ಎದುರಾಗಲು ಆರಂಭವಾಯಿತು. ಆ ಚಕಿತವಾದ್ರೂ ಏನು ಅಂದ್ರೆ, ಅಂದು ಮಧ್ಯಾಹ್ನ ಇವರು ಮನೆಯಲ್ಲಿ ಮಲಗಿರಬೇಕಾದ್ರೆ ಒಂದು ಕನಸು ಬಿತ್ತು. ಆ ಕನಸು ಅಂತಿಂತಹ ಕನಸಲ್ಲ, ಕಣ್ಣ ಮುಂದೆಯೇ ನಡೆಯುತ್ತಿದೆ ಎನ್ನುವಂತಿತ್ತು. ಒಂದು ದೊಡ್ಡ ನಾಗಸರ್ಪವು ಹೆಡೆ ಎತ್ತಿಕೊಂಡು ಮನೆಯೊಳಕ್ಕೆ ಬಂತು. ಹೆಡೆ ಎತ್ತಿಕೊಂಡು ಮನೆಯೊಳಗೆ ಬಂದ ನಾಗಸರ್ಪವು 3 ಬಾರಿ ನೆಲಕ್ಕೆ ಕುಕ್ಕಿತು. ನೋಡುತ್ತಿದ್ದಂತೆ ಸಾವನ್ನಪ್ಪಿತು. ಫುಲ್ಲು ಕೆಳಗೆ ನಾನು ನಿಂತ್ಕೊಂಡಿದ್ದೀನಿ. ಹಾವು 3 ಸತಿ ನೆಲಕ್ಕೆ ಕುಕ್ಕಿ ಸತ್ತೋಗಿದ್ದು. ನಾಗಸರ್ಪ ಒಂದು ಮನೆಯೊಳಕ್ಕೆ ಬಂದು 3 ಬಾರಿ ನೆಲಕ್ಕೆ ಕುಕ್ಕಿ ಸಾವನ್ನಪ್ಪಿದ ನಂತರ ಮನೆಯೊಳಗೆ ಒಂದು ಚಕಿತ ಎದುರಾಯಿತು. ಆ ಚಕಿತವೇ ಮನೆಯ ತಳಭಾಗದಲ್ಲಿ ಬರೀ ಬಂಗಾರವೇ. ಮನೆಯ ತಳಭಾಗದಲ್ಲಿ ಬರೀ ಬಂಗಾರವೇ. ಬಂಗಾರದ ನಾಣ್ಯಗಳಿವೆ, ಬಂಗಾರದ ಕಿರೀಟವಿದೆ. ಮನೆಯ ತಳಭಾಗದಲ್ಲಿ ಎಳೆಯಲು ಮುಂದಾದ್ರೆ ಯಾರೋ ಹಿಡಿದುಕೊಂಡಂತಹ ಅನುಭವ. ಕೆಳಗಿಳಿಯೋಣ ಅಂತ ಒಂಥರ ಮನ್ಸು, ಒಂಥರ ಶಕ್ತಿ ನನ್ನನ್ನು ಕೆಳಗಿಳಕ್ ಬಿಡ್ತಾ ಇಲ್ಲ. ಒಂಥರ ಹಿಡ್ಕೊಂಡಂಗೆ ಆಗ್ಬಿಟ್ಟು ಗಟ್ಟಿ ಕಾಲಿಲ್ಲ, ನೆಲ ಇಲ್ಲ, ಏನಿಲ್ಲ. ನೊಬ್ಳಿ ನಿಂತಿರೋದು ಕೆಳಗೆ. ಫುಲ್ಲು ಗೋಲ್ಡು, ಎಲ್ಲ ನಾಣ್ಯಗಳು, ಗೋಲ್ಡು, ಕಿರೀಟ ಎಲ್ಲ ಫುಲ್ಲು ಮನೆ ತುಂಬ. ಎದ್ರುಕೊಂಡು ಸೀದಾ ಹೊರಗೋಡೋದೆ. ಮನೆ ತುಂಬ ಬಂಗಾರದ ಆಭರಣಗಳು ಕಾಣಿಸಲು ನಿಂತ ಮನೆಯಲ್ಲಿ ಮತ್ತೊಂದು ಚಕಿತ ಎದುರಾಯಿತು. ಹಾಗೆ ಎದುರಾದ ಚಕಿತವೇ ಮನೆಯಲ್ಲಿ ಗೆಜ್ಜೆಯ ಶಬ್ದವು ಕೇಳಿಸುವುದು. ಬಂಗಾರದ ಒಂದು ಲಕ್ಷ್ಮಿ ವಿಗ್ರಹ ಕಾಣಿಸುವುದು. ಆ ವಿಗ್ರಹ ಮಾತನಾಡುವುದು. ಗೆಜ್ಜೆ ಸೌಂಡ್ ಬರುತ್ತೆ. ಗೆಜ್ಜೆ ಸೌಂಡ್ ಬರುತ್ತೆ. ಒಂದಿಷ್ಟತ್ರ ಲಕ್ಷ್ಮಿ ವಿಗ್ರಹ ಬಂದು ಮಾತಾಡ್ದಿತ್ತೆ. ಇನ್ನು ಪತ್ನಿ ಕಮಲಾಗೆ ಈ ಬಂಗಾರದ ನಾಣ್ಯಗಳನ್ನ ಎತ್ತಿಕೊಳ್ಳಲು ಆಗಲಿಲ್ಲ. ಯಾರೋ ಹಿಡಿದು ದೂರ ತಳ್ಳಿದಂತಹ ಅನುಭವ. ಕೇವಲ ಪತಿ ರಾಜುಗೆ ಮಾತ್ರ ಈ ನಾಣ್ಯಗಳನ್ನ ಎತ್ತಿಕೊಳ್ಳಲು ಸಾಧ್ಯವಾಯಿತು. ಭೂಮಿಯಿಂದ ರಾಶಿ ರಾಶಿ ಬಂಗಾರದ ನಾಣ್ಯಗಳು ಮುಕ್ಕಿದರೂ ಸಹ ನನ್ನಿಂದ ಇಷ್ಟು ಮಾತ್ರ ತೆಗೆದುಕೊಳ್ಳಲು ಸಾಧ್ಯವಾಯಿತು. ರಾಶಿ ರಾಶಿ ಬಂಗಾರದ ನಾಣ್ಯಗಳು ಭೂಮಿಯೊಳಕ್ಕೆ ವಾಪಸ್ ಹೋಗಿಬಿಟ್ಟವು. ಸಿಕ್ಕಂತಹ ಬಂಗಾರದ ನಾಣ್ಯಗಳನ್ನ ತೋಟದಲ್ಲಿರುವ ಗುಡಿಸಲಿನಲ್ಲಿ ಇಟ್ಟ ನಂತರ ವಿಚಿತ್ರಗಳು ಎದುರಾಗಲು ಆರಂಭಿಸಿದವು. ಹಾಗೆ ಎದುರಾದ ವಿಚಿತ್ರಗಳಾದರೂ ಏನು ಅಂದ್ರೆ, ಇದ್ದಕ್ಕಿದ್ದಂತೆ ಮಡದಿಯ ಮಾತು ನಿಂತು ಹೋಗುವಂತಹ, ಕೈಕಾಲುಗಳು ಬಿದ್ದು ಹೋಗುವಂತಹ ವಿಚಿತ್ರಗಳು ಶುರುವಾಗಿದ್ದು. ಇದ್ದಕ್ಕಿದ್ದಂತೆ ಮಾತುಗಳು ನಿಂತು ಹೋಗುವಂತಹ, ಕೈಕಾಲುಗಳು ಬಿದ್ದು ಹೋಗುವಂತಹ ವಿಚಿತ್ರಗಳ ಜೊತೆಗೆ
ಮಡದಿಯು ವಿಚಿತ್ರವಾಗಿ ಮಾತನಾಡುವಂತಹ, ಆತ್ಮಹತ್ಯೆಗೆ ಯತ್ನಿಸುವಂತಹ ಭಯಾನಕತೆಯು ಎದುರಾಗಿದ್ದ. ಅವರು ಸಾಯೋ ಮೂಮೆಂಟು ಸಾಯೋ ಥರ ಮಾತಾಡೋದು, ಮನೇಲಿ ಸುಮ್ಮನೆ ಕಿರಿಕಿರಿ ಅಂತಂತಂದ್ರೆ ನಾನು ಬದುಕಿರಲ್ಲ, ನಾನು ಅಲ್ಲಿ ಹೋಗ್ತೀನಿ ಇಲ್ಲಿ ಹೋಗ್ತೀನಿ ಸಾಯ್ತೀನಿ, ಈ ಥರ ಸೂಸೈಡ್ ಅಟೆಂಪ್ಟ್ಗಳೆಲ್ಲ ಅದು ಆದಮೇಲೆ ಮಾತೆಲ್ಲ ನಿಂತೋಗೋದು. ಮಡದಿಯನ್ನ ಆವರಿಸಿದ ವಿಚಿತ್ರದ ಜೊತೆಗೆ ಬಂಗಾರದ ನಾಣ್ಯಗಳು ಸಿಕ್ಕಿದ ನಂತರ ಮತ್ತೊಂದು ಆಘಾತ ಎದುರಾಯಿತು. ಹಾಗೆ ಎದುರಾದ ಆಘಾತವೇ ಆರೋಗ್ಯವಾಗಿದ್ದ ತಂದೆಯವರು ಏಕಾಏಕಿ ಸಾವನ್ನಪ್ಪಿದ್ದ. ಸಿಕ್ಕಿದಂತಹ ಬಂಗಾರದ ನಾಣ್ಯಗಳನ್ನ ಗುಡಿಸಲಿನಲ್ಲಿ ಇಟ್ಟ 2ನೇ ದಿನಕ್ಕೆ ಒಂದು ಭಯಾನಕತೆ ಎದುರಾಗಿ ಬಿಟ್ಟಿತ್ತು. ಹಾಗೆ ಎದುರಾದ ಭಯಾನಕತೆಯಾದ್ರೂ ಏನು ಅಂದ್ರೆ, ಇದ್ದಕ್ಕಿದ್ದಂತೆ ಪತಿ ರಾಜೂರ ಉಸಿರು ನಿಂತು ಹೋಗಿತ್ತು. ಉಸಿರು ಇಲ್ಲ, ಏನೇನು ಇಲ್ಲ. ಹಾಗೆ ಉಸಿರು ನಿಂತು ಹೋಗಿದ್ದಾಗ ನಾನು ರೋಧಿಸುತ್ತಿದ್ದಾಗ ಮತ್ತೊಂದು ಚಕಿತ ಎದುರಾಯಿತು. ಹಾಗೆ ಎದುರಾದ ಚಕಿತವಾದ್ರೂ ಏನು ಅಂದ್ರೆ, ಪತಿ ರಾಜು ಏಕಾಏಕಿ ರಭಸವಾಗಿ ಉಸಿರಾಡಲು ಆರಂಭಿಸಿದ್ದು. ಆನಂತರ ಪತಿಯನ್ನ ಎತ್ತಿಕೊಂಡು ಆಸ್ಪತ್ರೆಗೆ ಧಾವಿಸಿದ್ದು. ಪತಿ ಪ್ರಾಣಾಪಾಯದಿಂದ ಪಾರಾದ್ರು. ಆದ್ರೆ ಮನೆಯಲ್ಲಿ ಪ್ರತಿದಿನವೂ ಜಗಳಗಳು ಆರಂಭವಾದವು. ಅನ್ಯೋನ್ಯವಾಗಿದ್ದ ಪತಿ ಪತ್ನಿ ನಡುವೆ ಇಲ್ಲ ಸಲ್ಲದಕ್ಕೆ ಕಿರುಚಾಟ, ಕಿತ್ತಾಟ, ನೆಮ್ಮದಿಯೇ ಇಲ್ಲದಂತಾಗಿ ಬಿಟ್ಟಿದ್ದ. ಈ ನಡುವೆ ಪತ್ನಿಗೆ ಪತಿಗೆ ಆವರಿಸಿದ ವಿಚಿತ್ರಗಳು, ಕನಸುಗಳು ಹೆಚ್ಚಾಗಿ ಬಿಟ್ಟವು. ಅಂತಹವುಗಳ ಜೊತೆಯಲ್ಲೇ ತೋಟದಲ್ಲಿ ರಾತ್ರಿಯ ಸಮಯದಲ್ಲಿ ಬೆಳಕೊಂದು ಕಾಣಲು ಆರಂಭಿಸಿತು. ತೋಟದಲ್ಲಿ ಎಂದು ಬೆಳಕು ಕಾಣಿಸಿಕೊಳ್ಳುತ್ತೋ ಅಂದು ರಾತ್ರಿ ಪತಿ ಹಾಗೂ ಪತ್ನಿಗೆ ನಿಧಿಯ ಕನಸುಗಳು ಕಾಡಲು ನಿಂತವ. ಎದುರಾಗುತ್ತಿರುವಂತಹ ಊಹೆಗೂ ಮೀರಿದ ವಿಚಿತ್ರಗಳಿಂದಾಗಿ ಬೇಸತ್ತು ಈ ದಂಪತಿ ಆತ್ಮಹತ್ಯೆಗೆ ಯತ್ನಿಸಿದಂತಹ ಪೋಷಕರ ಮುನ್ನೆಚ್ಚರಿಕೆಯಿಂದ ಬದುಕುಳಿದಿರುವ, ಪ್ರತಿಕ್ಷಣ ಯಾತನೆಯನ್ನ ಅನುಭವಿಸುತ್ತಿರುವ ಇವರಿಗೆ ಬಂಗಾರದ ನಾಣ್ಯಗಳು ಸಿಕ್ಕಿದ 3ನೇ ದಿನಕ್ಕೆ ಒಂದು ವಿಚಿತ್ರ ಎದುರಾಯಿತು. ಹಾಗೆ ಎದುರಾದ ವಿಚಿತ್ರವಾದ್ರೂ ಏನು ಅಂದ್ರೆ, ಸಿಕ್ಕಂತಹ ಬಂಗಾರದ ನಾಣ್ಯಗಳನ್ನ ಕೈಗೆತ್ತಿಕೊಂಡಾಗ ಅಂದು ಬಂಗಾರದ ನಾಣ್ಯಗಳನ್ನ ಕೈಗೆತ್ತಿಕೊಂಡಾಗ ಆಗಿದ್ದೇನು? ಎದುರಾಗಲು ನಿಂತ ವಿಚಿತ್ರಗಳಿಗೆ ಕಾರಣವೇನು? ಇನ್ನು ಅಂದು ಭೂಮಿಯಲ್ಲಿ ಉಕ್ಕಿದಂತಹ ಬಂಗಾರದ ನಾಣ್ಯಗಳನ್ನು ಎತ್ತಿಕೊಂಡ ಪತಿ ಅವುಗಳನ್ನು ತಾಮ್ರದ ಚೆಂಬಿನಲ್ಲಿ ಇಟ್ಟು ತೋಟದಲ್ಲಿನ ಗುಡಿಸಲಿನ ಒಂದು ಜಾಗದಲ್ಲಿ ಇಟ್ಟರು. ನಮಗೆ ಬಂಗಾರದ ನಾಣ್ಯಗಳು ಸಿಕ್ಕಿವೆ, ಇನ್ನು ನಮ್ಮ ಕಷ್ಟಗಳೆಲ್ಲ ದೂರಾಗಿ ಬಿಡುತ್ತೇವೆಂಬ ಯೋಚನೆಯಲ್ಲಿದ್ದ, ಖುಷಿಯಲ್ಲಿದ್ದ ದಂಪತಿಗೆ 3ನೇ ದಿನ ಒಂದು ವಿಚಿತ್ರ ಎದುರಾಯಿತು. ಹಾಗೆ ಎದುರಾದ ವಿಚಿತ್ರವಾದ್ರೂ ಏನು ಅಂದ್ರೆ, ಅಂದು ದಂಪತಿ ಗುಡಿಸಲೊಳಕ್ಕೆ ಹೋಗಿ ನಮಗೆ ಸಿಕ್ಕಿರುವ ಬಂಗಾರದ ನಾಣ್ಯಗಳು ಎಷ್ಟಿರಬಹುದು, ಅದರಿಂದ ಎಷ್ಟು ಹಣ ಬರಬಹುದೆಂಬ ಲೆಕ್ಕಾಚಾರದೊಂದಿಗೆ ತಾಮ್ರದ ಚೆಂಬಿನಲ್ಲಿ ಇಡಲಾಗಿದ್ದ ಬಂಗಾರದ ನಾಣ್ಯಗಳನ್ನು ನೋಡಿದಾಗ ಅವು ತಾಮ್ರದ ನಾಣ್ಯಗಳಾಗಿ ಪರಿವರ್ತನೆಯಾಗಿದ್ದದ್ದು, ಹಿತ್ತಾಳೆ ನಾಣ್ಯಗಳಾಗಿ ಮಾರ್ಪಾಡಾಗಿದ್ದದ್ದು. ಕಾಲಕ್ರಮೇಣ ಬರೀ ಶ್ರೀಮಂತರಾದ್ವಿ ಅಂದ್ಕೊಂಡ್ವಿ. ಅದು 3 ದಿವಸ ಆದಮೇಲೆ ನನಗೆ ಗೊತ್ತಾಗಿದ್ದು ಬಂಗಾರ ಏನಾಯ್ತಂತ. 3 ದಿನ ಆದಮೇಲೆ ತಾಮ್ರದ ಬಣ್ಣಕ್ಕೆ ತಿರುಗಕ್ಕೆ ಸ್ಟಾರ್ಟ್ ಆಯಿತು. ನೀವು ನಮ್ಮ ಸಹಾಯಕ್ಕೆ ನಿಲ್ಲಬೇಕು. ನಾವು ವಿಚಿತ್ರ ಸಮಸ್ಯೆಯಿಂದ ಬಳಲುತ್ತಿದ್ದೇವೆ. ನಾವು ಆತ್ಮಹತ್ಯೆಗೆ ಸಿದ್ಧರಾಗಿದ್ದೇವೆ. ಸಾಲ ಸೂಲ ಮಾಡಿ ಇಲ್ಲಿಗಾಗಲೇ ಲಕ್ಷಾಂತರ ರೂಪಾಯಿಗಳು ಖರ್ಚು ಮಾಡಿದ್ದೇವೆ. ಸಮಸ್ಯೆ ಪರಿಹಾರವಾಗಿಲ್ಲ. ದಯವಿಟ್ಟು ನಮ್ಮ ನೆರವಿಗೆ ನಿಲ್ಲಿರೆಂದು ಅಂದು ಹೀಗೂ ಉಂಟೆ ತಂಡಕ್ಕೂ ಹಾಗೂ ಜೋಡಿ ಮುನೇಶ್ವರ ಕ್ಷೇತ್ರದ ಧರ್ಮದರ್ಶಿಗಳಾದ ಶಿವಶಂಕರ ಸ್ವಾಮಿಗಳಿಗೂ ಫೋನ್ ಕರೆಗಳನ್ನು ಮಾಡಲು ನಿಂತರು ದಂಪತಿ. ವಿಚಿತ್ರಗಳೊಂದಿಗೆ ಭಯದೊಂದಿಗೆ ಜೀವನ ಸಾಗಿಸುತ್ತಿದ್ದ ದಂಪತಿಯನ್ನ ನಾವು ಅಂದು ಬೆಂಗಳೂರಿಗೆ ಕರೆಸಿದೆವು. ಸರ್, ನಮಗೆ ಯಾವ ಬಂಗಾರವೂ ಬೇಡ ಸರ್, ನೆಮ್ಮದಿಯಾಗಿ ಜೀವನ ಸಾಗಿಸಿದ್ರೆ ಸಾಕೆಂದು ಕಣ್ಣೀರಿಟ್ಟು
ರೋಧಿಸಲು ನಿಂತ ದಂಪತಿಯ ಸಮಸ್ಯೆ ಪರಿಹಾರಕ್ಕೆ ಶಿವಶಂಕರ ಸ್ವಾಮಿಗಳು ಜೋಡಿ ಮುನೇಶ್ವರ ಸ್ವಾಮಿಯಲ್ಲಿ ಸಂಕಲ್ಪ ಮಾಡಿ ಪ್ರಶ್ನಾವಳಿಗೆ ಮುಂದಾದರು. ಪ್ರಶ್ನಾವಳಿಯಲ್ಲಿ ನಾನಾ ಸಂಗತಿಗಳು ಬಯಲಾದವು. ಹಿಂದಿನ ಜನ್ಮದಲ್ಲೂ ಸಹ ಈ ಇಬ್ಬರು ದಂಪತಿಯಾಗಿದ್ದರು. ಆ ಒಂದು ಆಸ್ಥಾನದಲ್ಲಿದ್ದರು. ಆಪತ್ತಿನ ವೇಳೆಯಲ್ಲಿ ಸಂಸ್ಥಾನದ ಸಂಪತ್ತಿನ ರಕ್ಷಣೆಗೆ ನಿಂತರು. ಆಕ್ರಮಣಕಾರರು ಅವಿತಿಟ್ಟ ಸಂಪತ್ತಿಗಾಗಿ ಕ್ಷುದ್ರ ಪ್ರಯೋಗ ನಡೆಸಿದ್ರು. ಆಕ್ರಮಣಕಾರರಿಂದ ದಂಪತಿ ಅಸುನೀಗಿದ್ರು. ಅಂತಹ ಕ್ಷುದ್ರ ಪ್ರಯೋಗವು ಈ ಜನ್ಮದಲ್ಲೂ ಸಹ ಕಾಡುತ್ತಿದೆ ಎಂಬ ನಾನಾ ವಿಚಾರಗಳನ್ನು ಪ್ರಶ್ನಾವಳಿಯಿಂದ ಬಯಲು ಮಾಡಿದ ಶಿವಶಂಕರ ಸ್ವಾಮಿಗಳು ನಾನಾ ಪರಿಹಾರ ಮಾರ್ಗಗಳಿಂದ ನಾನಾ ಹೋಮಗಳು ಸೇರಿದಂತೆ ನಾನಾ ಪರಿಹಾರ ಪೂಜೆಗಳನ್ನು ಅಂದು ನೆರವೇರಿಸಿದ್ರು. ಕ್ಷೇತ್ರದಲ್ಲಿ ಅಂದು ಅಂತಹ ಪರಿಹಾರಗಳನ್ನು ಮಾಡಿದ ನಂತರ ದಂಪತಿಗೆ ಒಂದು ಅಚ್ಚರಿ ಎದುರಾಯಿತು. ಆ ಅಚ್ಚರಿಯೇ ಪ್ರತಿಕ್ಷಣ ಕಾಡುತ್ತಿದ್ದ ವಿಚಿತ್ರ ಸಮಸ್ಯೆಗಳು, ಪ್ರೇತ ಬಾಧೆಯ ಸಮಸ್ಯೆಗಳು ಪರಿಹಾರವಾಗಿದ್ದು ಇಂದು ನೆಮ್ಮದಿಯಾಗಿ ಜೀವನ ಸಾಗಿಸುತ್ತಿರುವುದು. ಇವಾಗ ತುಂಬ ಚೇತರಿಸ್ಕೊಂಡಿದ್ದೀವಿ. ಮೊದಲಿಗಿಂತ ತುಂಬ ಸಮಸ್ಯೆ ಏನೂ ಇಲ್ಲ. ತೋಟಕ್ಕೆ ಮತ್ತೆ ನಾವೆಲ್ಲ ತೋಟಕ್ಕೆಲ್ಲ ಹೋಗ್ತಿದ್ವಿ. ಇವಾಗ ಏನು ಪ್ರಾಬ್ಲಮ್ ಆಗ್ತಿಲ್ಲ. ಇಲ್ಲಿ ಎಂತಹ ವಿಚಿತ್ರಗಳಾದರೂ ಎದುರಾಗಬಹುದೆಂಬ ಮಾತಿಗೆ ನಿಧಿಗೆ ಸಂಬಂಧಪಟ್ಟಂತೆ ದಂಪತಿಗೆ ಎದುರಾದಂತಹ ಚಿತ್ರ ವಿಚಿತ್ರಗಳೇ ಸಾಕ್ಷಿ. ಇಲ್ಲಿ ಎಂತಹ ಅಚ್ಚರಿಗಳು ಬೇಕಾದರೂ ನಡೆಯಬಹುದೆಂಬ ಮಾತಿಗೆ ಇಂದು ದಂಪತಿ ನೆಮ್ಮದಿಯಾಗಿ ಜೀವನ ಸಾಗಿಸುತ್ತಿರುವುದೇ ಸಾಕ್ಷಿ. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನು ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ನಿಧಿ, ಈ ಒಂದು ಪದ ಕೇಳಿದ ತಕ್ಷಣ ನಮ್ಮ ಮನಸ್ಸಿಗೆ ಏನೆಲ್ಲ ಬರುತ್ತೆ ಅಲ್ವಾ? ಅದೃಷ್ಟ, ಐಶ್ವರ್ಯ, ರಹಸ್ಯ, ಆಮೇಲೆ ಕೆಲವೊಮ್ಮೆ ಅಪಾಯ ಕೂಡ. ಹೌದು. ನಿಧಿಗಾಗಿ ಜೀವನವನ್ನೇ ಮುಡಿಪಾಗಿಟ್ಟವರ ಕಥೆಗಳೂ ಇವೆ. ಆಕಸ್ಮಿಕವಾಗಿ ಸಿಕ್ಕಿ ಶ್ರೀಮಂತರಾದವರ ಕಥೆಗಳೂ ಇವೆ. ನಿಜ. ಇತ್ತೀಚೆಗೆ ಗದಗ ಜಿಲ್ಲೆಯ ಲಕ್ಕುಂಡಿ ಗ್ರಾಮದಲ್ಲಿ ಒಂದು ಘಟನೆ ನಡೆತು. ಆ ಮನೆ ಕಟ್ಟುವಾಗ ಸಿಕ್ಕಿದ್ದು. ಅದೇ, ಸುಮಾರು 470 ಗ್ರಾಂ ಚಿನ್ನಾಭರಣ ಸಿಕ್ಕಿದ್ದು ರಾಷ್ಟ್ರಮಟ್ಟದಲ್ಲಿ ಸುದ್ದಿಯಾಗಿತ್ತು. ಹೌದು. ಇಂತಹ ಘಟನೆಗಳು ನಮ್ಮ ನೆಲದಡಿಯಲ್ಲಿ ಅಡಗಿರಬಹುದಾದ ಇತಿಹಾಸ ಮತ್ತೆ ಸಂಪತ್ತಿನ ಬಗ್ಗೆ ನಮ್ಮ ಕುತೂಹಲವನ್ನ ಜೀವಂತವಾಗಿಡ್ತವೆ. ಖಂಡಿತ. ಆದ್ರೆ ಇವತ್ತು ನಾವ್ ಮಾತಾಡಕ್ ಹೊರಟಿರೋದು ಆರೀಗಿ ಭೂಮಿಯಲ್ಲಿ ಸಿಕ್ಕಿದ ಚಿನ್ನದ ಬಗ್ಗೆ ಅಲ್ಲ. ಓಕೆ. ಬದಲಾಗಿ ನಿಧಿಯೇ ಒಂದು ದಂಪತಿಯನ್ನು ಹುಡುಕಿಕೊಂಡು ಬಂದಾಗ ಅವರ ಜೀವನದಲ್ಲಿ ನಡೆದ ವಿಚಿತ್ರ ಆಮೇಲೆ ಭಯಾನಕ ಘಟನೆಗಳ ಬಗ್ಗೆ. ಅಂದ್ರೆ ನಿಧಿಯನ್ನು ಬಯಸದವರನ್ನು ನಿಧಿ ಅರಸಿ ಬಂದ್ರೆ ಏನಾಗಬಹುದು? ಎಕ್ಸಾಕ್ಟ್ಲಿ. ಇದೊಂದು ವಿಚಿತ್ರವಾದ ಪ್ರಶ್ನೆ. ಇದೇ ಈ ಕಥೆಯ ಅತ್ಯಂತ ಕುತೂಹಲಕಾರಿ ಅಂಶ. ಸಾಮಾನ್ಯವಾಗಿ ಮನುಷ್ಯ ಸಂಪತ್ತನ್ನು ಬೆನ್ನಟ್ಟುತ್ತಾನೆ. ಆದ್ರೆ ಇಲ್ಲಿ ಸಂಪತ್ತೇ ಮನುಷ್ಯನನ್ನು ಬೆನ್ನಟ್ಟಿದ ಹಾಗೆ. ಕರೆಕ್ಟ್. ಹಾಗೆ ಬಂದಿದ್ದು ವರವಾಯ್ತಾ ಅಥವಾ ಶಾಪದ ಮುನ್ನುಡಿಯಾಯ್ತಾ ಅನ್ನೋದನ್ನ ಈ ದಂಪತಿಯ ಅನುಭವದ ಮೂಲಕ ನೋಡೋಣ. ಸರಿ, ಹಾಗಾದ್ರೆ ಕಥೆಯೊಳಗೆ ಹೋಗೋಣ. ನಮ್ಮ ಪಾತ್ರಧಾರಿಗಳು ರಾಜು ಮತ್ತೆ ಕಮಲ. ಹೊಸದಾಗಿ ಮದುವೆಯಾದ ಜೋಡಿ. ಹೌದು, ಒಂದು 6-7 ತಿಂಗಳಷ್ಟೇ ಆಗಿರುತ್ತೆ. ಕಮಲ ಗರ್ಭಿಣಿ ಕೂಡ. ಎಲ್ಲವೂ ಸಹಜವಾಗಿ ಸಂತೋಷದಿಂದ ನಡೀತಿದೆ. ಆಗ ಒಂದಿನ ಕಮಲಾಗೆ ಒಂದು ಬಹಳ ಮುಗ್ಧವಾದ ಆಸೆ ಮೂಡುತ್ತೆ. ಏನಾಸೆ ಅದು? ತನ್ನ ತವರು ಮನೆಯಲ್ಲಿದ್ದಾಗ ಹಳ್ಳಿಯ ಕೆರೆಯಲ್ಲಿ ಸ್ನಾನ ಮಾಡ್ತಾ ಇದ್ರಂತೆ. ಅದೇ ತರ ಇಲ್ಲೂ ಮಾಡಬೇಕು ಅಂತ. ಗರ್ಭಿಣಿಯರಿಗೆ ಬರುವ ಸಹಜ ಬಯಕೆಗಳಲ್ಲಿ ಒಂದು. ಹೌದು. ಇದರಲ್ಲಿ ಯಾವುದೇ ಅಸಾಮಾನ್ಯತೆ ಇರಲಿಲ್ಲ. ಇಲ್ಲ, ಖಂಡಿತ ಇಲ್ಲ. ನೋಡಿ, ಕಥೆ ಶುರುವಾಗೋದೇ ಅತ್ಯಂತ ಸಹಜವಾದ ಒಂದು ಆಸೆಯಿಂದ. ಈ ಸಹಜತೆಯೇ
ಮುಂದೆ ನಡೆಯುವ ಅಸಾಮಾನ್ಯ ಅಲೌಕಿಕ ಘಟನೆಗಳಿಗೆ ಒಂದು ಗಟ್ಟಿ ವೇದಿಕೆಯನ್ನು ಸಿದ್ಧಪಡಿಸುತ್ತೆ. ನಿಜ. ಪತ್ನಿ ಆಸೆಯಂತೆ ರಾಜು ಅವಳನ್ನ ಕೆರೆಗೆ ಕರ್ಕೊಂಡು ಹೋಗ್ತಾನೆ. ಇಬ್ರು ಕೆರೆಗಿಳಿವು ಸ್ನಾನ ಮಾಡ್ತಿದ್ರು. ಸರಿ. ಆಗ ಇದ್ದಕ್ಕಿದ್ದಂತೆ ಎಲ್ಲೋ ಮೇಲಿಂದ ಬಂದ ಹಾಗೆ 2 ತಾಳಿಗಳಿದ್ದ ಒಂದು ಸರ ನೇರವಾಗಿ ಕಮಲಾ ಅವರ ಕುತ್ತಿಗೆಗೆ ಬಂದು ಬಿದ್ದ ಅನುಭವ ಆಗತ್ತೆ. ಒಂದ್ ನಿಮಿಷ, ನೀರಿನಲ್ಲಿ ತೇಲಿ ಬಂದಿದ್ದಲ್ಲ? ಇಲ್ಲ ಇಲ್ಲ, ಯಾರೋ ತಂದು ಹಾಕಿದ ಹಾಗೆ. ಇದರಿಂದ ಗಾಬರಿಯಾಣಿ ಅವರ ತಕ್ಷಣ ನೀರಿನಿಂದ ಹೊರಗೆ ಬರ್ತಾರೆ. ಇದು ಬಹಳ ಮುಖ್ಯವಾದ ಸಂಕೇತ. ಕೇವಲ ಒಂದು ಚಿನ್ನದ ಸರ ಅಲ್ಲ, 2 ತಾಳಿಗಳಿದ್ದ ಮಾಂಗಲ್ಯ ಸರ. ಹೌದು. ಅಂದ್ರೆ ಕೆರೆಯಲ್ಲಿ ಸಿಕ್ಕಿದ್ದು ಕೇವಲ ಒಂದು ಆಭರಣವಲ್ಲ, ಅದೊಂದು ಬಲವಾದ ವೈವಾಹಿಕ ಸಂಬಂಧದ ಪ್ರತೀಕ. ಅದರ ಹಿಂದೆ ಒಂದು ಕಥೆ ಇದೆ, ಒಂದು ಶಕ್ತಿ ಇದೆ ಅನ್ನೋದರ ಮೊದಲ ಸೂಚನೆ ಇದು. ಆ ಕ್ಷಣಕ್ಕೆ ಅವ್ರಿಗದೆಲ್ಲ ಯೋಚನೆ ಮಾಡಕ್ ಸಾಧ್ಯ ಇಲ್ಲ ಬಿಡಿ. ಭಯದಿಂದ ಕೆರೆಯಿಂದ ಬಂದ ದಂಪತಿ ಹತ್ತಿರದ ಕನ್ನಿಕೇಳಮ್ಮ ದೇವಸ್ಥಾನಕ್ಕೆ ಹೋಗ್ತಾರೆ, ಸಮಾಧಾನ ಮಾಡ್ಕೊಳ್ಳೋಕೆ. ಹೌದು. ಪೂಜೆ ಸಲ್ಲಿಸಿ ತಮ್ಮ ತೋಟದ ಕಡೆ ಬೈಕ್ನಲ್ಲಿ ಹೊರಡ್ತಾರೆ. ಆಗ ದಾರಿಯಲ್ಲೇ ಏನೋ ಹೊಳೆಯೋದು ಕಾಣಿಸುತ್ತೆ. ರಸ್ತೆಯಲ್ಲಿ? ಹೌದು. ರಾಜು ತನ್ನ ಪತ್ನಿಗೆ ಅದೇನೋ ಮಿಂಚುತ್ತಿದೆ ನೋಡು ಅಂತ ಹೇಳ್ತಾನೆ. ಅದು ಒಂದು ಬಂಗಾರದ ನಾಣ್ಯ. ಓಕೆ. ಅವರು ನೋಡ್ತಾ ಇರ್ಬೇಕಾದ್ರೆ ನೆಲದಿಂದ ಏನಾಯ್ತು, ಬಂಗಾರದ ನಾಣ್ಯಗಳು ಒಂದು ಕಾರಂಜಿ ತರ ಉಕ್ಕಿ ಬರೋಕೆ ಶುರುವಾಗುತ್ತೆ. ನಂಬೋಕೆ ಅಸಾಧ್ಯವಾದ ದೃಶ್ಯ. ಅಬ್ಬಾ, ಅಂದ್ರೆ ನೀವು ಬಳಸಿದ ಉಕ್ಕಿ ಬರುವುದು ಅನ್ನೋ ಪದವೇ ಇಲ್ಲಿ ಮುಖ್ಯ. ಯಾರೋ ಹೂತಿಟ್ಟಿದ್ದು ಸಿಕ್ಕಿದ್ದಕ್ಕೂ ಭೂಮಿಯೇ ಅದನ್ನು ಹೊರಹಾಕೋದಕ್ಕೂ ದೊಡ್ಡ ವ್ಯತ್ಯಾಸ ಇದೆ. ಕರೆಕ್ಟ್. ಮೊದಲನೆಯದು ಆಕಸ್ಮಿಕ, ಎರಡನೆಯದು ಉದ್ದೇಶಪೂರ್ವಕ. ಯಾವುದೋ ಒಂದು ಶಕ್ತಿ ಇವರಿಗಾಗಿ ಅದನ್ನು ಹೊರಹಾಕುತ್ತಿದೆ ಅಂತ. ಹೌದು. ಆ ದೃಶ್ಯವನ್ನೊಮ್ಮೆ ಕಲ್ಪಿಸ್ಕೊಳ್ಳಿ. ರಸ್ತೆಯ 2 ಬದಿಯಲ್ಲಿ ಮುಂದೆ ಹಿಂದೆ ಎಲ್ಲೆಲ್ಲೂ ಬಂಗಾರದ ನಾಣ್ಯಗಳ ಸುರಿಮಳೆ. ಆದ್ರೆ ಆ ನಿಧಿಗೆ ತನ್ನದೇ ಆದ ವಿಚಿತ್ರ ನಿಯಮಗಳಿದ್ವು. ಹಾಗೇನಾ? ಮೊದಲನೇದು, ರಸ್ತೆಯಲ್ಲಿ ಬೇರೆ ವಾಹನಗಳು ಅಥವಾ ಜನರು ಬಂದ್ರೆ ಸಾಕು, ಆ ನಾಣ್ಯಗಳು ವಾಪಸ್ ಭೂಮಿಯೊಳಗೆ ಮಾಯ. ಅಂದ್ರೆ ಬೇರೆ ಯಾರಿಗೂ ಕಾಣಿಸ್ತಿರ್ಲಿಲ್ಲ? ಇಲ್ಲ, ಅವರಿಗೆ ಬಿಟ್ಟು ಬೇರೆ ಯಾರಿಗೂ ಕಾಣಿಸ್ತಿರ್ಲಿಲ್ಲ. ಅಂದ್ರೆ ಆ ನಿಧಿ ಕೇವಲ ಅವರಿಬ್ರಿಗಾಗೆ ಬಂದಿದೆ. ಅದೊಂದು ವೈಯಕ್ತಿಕ ಅನುಭವ. ಹೌದು. ಇನ್ನು 2ನೇ ನಿಯಮ ಇನ್ನೂ ವಿಚಿತ್ರ. ಏನದು? ರಾಜು ಆ ನಾಣ್ಯಗಳನ್ನು ಬಾಚ್ಕೊಳ್ಳಲು ಸಾಧ್ಯವಾಗುತ್ತಿತ್ತು. ಆದ್ರೆ ಗರ್ಭಿಣಿಯಾಗಿದ್ದ ಕಮಲ ಮುಟ್ಟಲು ಹೋದ್ರೆ ಯಾವುದೋ ಅದೃಶ್ಯ ಶಕ್ತಿ ಅವಳನ್ನ ಹಿಂದಕ್ಕೆ ರಸ್ತೆ ಬದಿಯ ಮುಳ್ಳಿನ ಬೇಲಿ ಕಡೆಗೆ ದೂಡಿದಾಗೆ ಆಗ್ತಿತ್ತು. ಅಯ್ಯೋ! ಆಕೆಗೆ ಒಂದೇ ಒಂದು ನಾಣ್ಯವನ್ನು ಮುಟ್ಟಲು ಆಗಲಿಲ್ಲ. ಇದು ಬಹಳ ಮುಖ್ಯವಾದ ಪ್ರಶ್ನೆಯನ್ನ ಹುಟ್ಟುಹಾಕುತ್ತೆ. ಆ ಶಕ್ತಿ ಆಕೆಯನ್ನ ರಕ್ಷಿಸ್ತಿತ್ತಾ ಅಥವಾ ಮೊದಲಿನಿಂದಲೂ ಆಕೆಯೇ ಅದರ ಗುರಿಯಾಗಿದ್ದಾಳ? ನನಗೆ ಅದೇ ಗೊಂದಲ. ಯಾಕಂದ್ರೆ ಪತಿಗೆ ಸಂಪತ್ತು ಸಿಕ್ತಿದೆ, ಪತ್ನಿಗೆ ಅದನ್ನ ಮುಟ್ಟಲೂ ಆಗ್ತಿಲ್ಲ. ಇಲ್ಲೇ ಒಂದು ರೀತಿ ವಿಭಜನೆ ಶುರುವಾಗಿದೆ. ಸಿಕ್ಕಷ್ಟು ನಾಣ್ಯಗಳನ್ನ ತಗೊಂಡು ಅವರು ಮನೆಗೆ ಬರ್ತಾರೆ. ಆದ್ರೆ ಆ ದಿನ ಮಧ್ಯಾಹ್ನ ಕಮಲಾಗೆ ಒಂದು ವಿಚಿತ್ರ ಕನಸು ಬೀಳುತ್ತೆ. ಒಂದು ದೊಡ್ಡ ನಾಗರ ಹಾವು ಹೆಡೆ ಎತ್ತುಕೊಂಡು ಮನೆ ಒಳಗೆ ಬರುತ್ತೆ. ಒಳಗೆ ಬಂದು 3 ಸಲ ನೆಲಕ್ಕೆ ತಲೆ ಕುಕ್ಕಿ ಅಲ್ಲೇ ಸತ್ತು ಹೋಗುತ್ತೆ. ಹಾವು ಸತ್ತು ಹೋಗುತ್ತಾ? ಇದು ಬಹಳ ಮುಖ್ಯವಾದ ಸಂಕೇತ. ಹೇಗೆ ನೋಡಿ, ನಮ್ಮ ಜಾನಪದ ನಂಬಿಕೆಗಳಲ್ಲಿ ನಾಗರ ಹಾವು ನಿಧಿಯ ಕಾವಲುಗಾರ. ಹೌದು, ನಿಧಿಯ ರಕ್ಷಕ ಅಂತ ಹೇಳ್ತಾರೆ. ಎಕ್ಸಾಕ್ಟ್ಲಿ. ಅದೇ ಕಾವಲುಗಾರನೇ ಮನೆಗೆ ಬಂದು ತಾನಾದಿಯೇ ಸಾಯೋದು ಅಂದ್ರೆ ಆ ನಿಧಿಯ ಮೇಲಿದ್ದ ರಕ್ಷಣೆ ಹೋಯ್ತು. ಶಾಪಕ್ಕೆ ದಾರಿ ಪೂರ್ತಿ ತೆರೆದಾಗೆ. ಕನಸು ಅಲ್ಲಿಗೆ ಮುಗಿಯಲ್ಲ. ಹಾವು ಸತ್ತ ಜಾಗದಲ್ಲಿ ಇಡೀ ಮನೆಯ ತಳಭಾಗವೇ ಬಂಗಾರದಿಂದ ತುಂಬಿರುತ್ತೆ. ನಾಣ್ಯಗಳು, ಕಿರೀಟ, ಆಭರಣಗಳು ಎಲ್ಲವೂ. ಆದ್ರೆ ಕಮಲಾ ಅದನ್ನ ತಗೊಳ್ಳೋಕೆ ಕೆಳಗಿಳಿಯಕ್ ಹೋದ್ರೆ ಒಂದು ಅಗೋಚರ ಶಕ್ತಿ ಆಕೆ ಕಾಲನ್ನ ಹಿಡಿದು ತಡೆಯುತ್ತೆ. ನೋಡಿ, ಕನಸಿನಲ್ಲೂ ಅದೇ ಆಗ್ತಿದೆ. ಸಂಪತ್ತು ಕಾಣಿಸ್ತಿದೆ, ಆದ್ರೆ ದಕ್ಕುತ್ತಿಲ್ಲ. ನಿಜ. ವಾಸ್ತವದಲ್ಲಿ ನಡೆದ ಘಟನೆಯ ಪ್ರತಿಬಿಂಬ ಇದು. ಕನಸು ಮಾತ್ರ ಅಲ್ಲ, ಮನೆಯಲ್ಲೂ ವಿಚಿತ್ರ ಘಟನೆಗಳು ಶುರುವಾಗ್ತವೆ. ರಾತ್ರಿ ಹೊತ್ತು ಗೆಜ್ಜೆಯ ಶಬ್ದ, ಕೆಲವೊಮ್ಮೆ ಬಂಗಾರದ ಲಕ್ಷ್ಮಿ ವಿಗ್ರಹ ಕಾಣಿಸ್ಕೊಂಡು ಮಾತಾಡಿದ ಹಾಗೆಲ್ಲ ಅನುಭವ ಆಗುತ್ತೆ. ಇದೆಲ್ಲವನ್ನು ಅವರು ಭಾಗ್ಯ ಅಂತ ಅಂದ್ಕೊಂಡಿರ್ತಾರೆ. ಹೌದು. ಆದ್ರೆ ನಿಜವಾದ ಕಷ್ಟಗಳು, ಆ ಶಾಪದ ಅಟ್ಟಹಾಸ ಶುರುವಾಗಿದ್ದೇ ಆಗ. ನಿಧಿಯು ತಂದ ಸಂತೋಷ ಕ್ಷಣಿಕವಾಗಿತ್ತು, ಕೆಲವು ಗಂಟೆಗಳು ಮಾತ್ರ. ಹೌದು. ಆದ್ರೆ ಅದಕ್ಕೆ ಅವರು ತರಬೇಕಾದ ಬೆಲೆ ಬಹಳ ದೊಡ್ಡದಾಗಿತ್ತು. ಒಂದಾದ್ಮೇಲೆ ಒಂದರಂತೆ ಆಘಾತಕಾರಿ ಘಟನೆಗಳು ಶುರುವಾಗ್ತವೆ. ಮೊಟ್ಟ ಮೊದಲ ಬಲಿಪಶು ಕಮಲ. ಇದ್ದಕ್ಕಿದ್ದಂತೆ ಅವರ ಮಾತು ನಿಂತು ಹೋಗುತ್ತೆ. ಅಯ್ಯೋ! ಕೈಕಾಲುಗಳು ಬಿದ್ದು ಹೋದಂತೆ ಪಾರ್ಶ್ವವಾಯು ಹೊಡೆದ ಹಾಗೆ ಆಗುತ್ತೆ. ಆರೋಗ್ಯವಾಗಿದ್ದ ಹೆಣ್ಣು ಮಗಳು ಹಾಸಿಗೆ ಹಿಡಿತಾರೆ. ಅಷ್ಟೇ ಅಲ್ಲ, ಅವರು ಮಾನಸಿಕವಾಗಿಯೂ ಕುಗ್ಗಿ ಹೋಗ್ತಾರೆ. ಆತ್ಮಹತ್ಯಾ ಪ್ರಯತ್ನವನ್ನು ಮಾಡ್ತಾರೆ ಅಂತ ಮೂಲಗಳು ಹೇಳ್ತವೆ. ಇದು ಹೇಗೆ ಸಾಧ್ಯ?
ಕೆಲವೇ ಗಂಟೆಗಳ ಹಿಂದೆ ಆರೋಗ್ಯವಾಗಿದ್ದ ವ್ಯಕ್ತಿ ಇದ್ದಕ್ಕಿದ್ದಂತೆ ಈ ಸ್ಥಿತಿ ತಲುಪೋದು. ಆಕ್ಚುಲಿ ಅಲೌಕಿಕ ಘಟನೆಗಳು ಮಾನಸಿಕ ಆರೋಗ್ಯದ ಮೇಲೆ ಹೀಗೆ ಪರಿಣಾಮ ಬೀರ್ತವೆ. ಜೀವನದ ನಿಯಂತ್ರಣ ಕೈತಪ್ಪಿದಾಗ ಮತ್ತು ಅದಕ್ಕೆ ತಾರ್ಕಿಕ ಕಾರಣ ಸಿಗದಿದ್ದಾಗ ವ್ಯಕ್ತಿ ಕುಗ್ಗಿ ಹೋಗೋದು ಸಹಜ. ಕಷ್ಟಗಳು ಅಲ್ಲಿಗೆ ನಿಲ್ಲಿಲ್ಲ. ಆ ಹೌದು, ಆರೋಗ್ಯವಾಗಿದ್ದ ರಾಜುವಿನ ತಂದೆ ಈ ಘಟನೆ ನಡೆದ ಕೆಲವೇ ದಿನಗಳಲ್ಲಿ ಅನಿರೀಕ್ಷಿತವಾಗಿ ಸಾವನ್ನಪ್ಪುತ್ತಾರೆ. ಓ ನೋ. ಕುಟುಂಬಕ್ಕೆ ಇದು ಎರಡನೇ ದೊಡ್ಡ ಆಘಾತ. ಇದರ ಬೆನ್ನಲ್ಲೇ ಒಂದು ದಿನ ರಾಜುವಿನ ಉಸಿರಾಟವೇ ನಿಂತೋಗುತ್ತೆ. ಅಂದ್ರೆ? ಹೌದು, ಆತ ಸತ್ತೇ ಹೋದ ಅಂತ ಕಮಲ ಅಳ್ತಿರುವಾಗ ಪವಾಡ ಅನ್ನೋ ಹಾಗೆ ರಾಜು ಮತ್ತೆ ರಭಸವಾಗಿ ಉಸಿರಾಡಲು ಆರಂಭಿಸ್ತಾನೆ. ಅಬ್ಬಾ, ಒಂದರ ಮೇಲೊಂದು ಆಘಾತ. ಹೌದು, ಇದು ಯಾವುದೋ ಆಕಸ್ಮಿಕಗಳ ಸರಣಿ ಅಂತ ಅನಿಸ್ತಿಲ್ಲ. ಒಂದು ವ್ಯವಸ್ಥಿತವಾಗಿ ಆ ಕುಟುಂಬವನ್ನ ನಾಶ ಮಾಡೋ ಪ್ರಯತ್ನದ ಹಾಗೆ ಕಾಣಿಸ್ತಿದೆ. ಖಂಡಿತ. ಇದರ ಜೊತೆಗೆ ಅನ್ಯೋನ್ಯವಾಗಿದ್ದ ದಂಪತಿಯ ನಡುವೆ ಸದಾ ಜಗಳ, ಕಿಟ್ಟಾಟ, ಮನೆಯ ನೆಮ್ಮದಿಯೇ ಹಾಳಾಗುತ್ತೆ. ಆ ಶಕ್ತಿಯ ಉದ್ದೇಶ ಕೇವಲ ದೈಹಿಕವಾಗಿ ಹಿಂಸಿಸುವುದಷ್ಟೇ ಅಲ್ಲ, ಅವರ ಸಂಬಂಧವನ್ನ ಮುರಿದು ಅವರನ್ನ ಭಾವನಾತ್ಮಕವಾಗಿ ಒಂಟಿಯಾಗಿಸುವುದಾಗಿತ್ತು. ಈ ಎಲ್ಲಾ ಘಟನೆಗಳು ನಡೀತಾ 3 ದಿನಗಳು ಕಳೆದಿರ್ತವೆ. ಅವರು ತಂದಿಟ್ಟ ನಾಣ್ಯಗಳನ್ನ ನೋಡೋಣ ಅಂತ ಅದನ್ನ ಇಟ್ಟಿದ್ದ ತಾಮ್ರದ ಚೆಂಬನ್ನು ತೆಗೀತಾರೆ. ಆಗ ಅವ್ರಿಗೆ ಮತ್ತೊಂದು ದೊಡ್ಡ ಆಘಾತ. ಇಲ್ಲಿಯವರೆಗೂ ನಡೆದದ್ದು ಒಂದು ಭಾಗವಾದ್ರೆ ಇನ್ನು ಮುಂದೆ ನಡೆಯೋದೇ ಕಥೆಯ ಅತಿದೊಡ್ಡ ತಿರುವು. ಹೌದು, ಅವರು ನೋಡಿದಾಗ ಅಂದು ಶುದ್ಧ ಬಂಗಾರದ ಹಾಗೆ ಹೊಳಿತಿದ್ದ ನಾಣ್ಯಗಳೆಲ್ಲವೂ ಏನಾಗಿತ್ತು? ತಾಮ್ರ ಮತ್ತು ಹಿತ್ತಾಳೆಯ ನಾಣ್ಯಗಳಾಗಿ ಬದಲಾಗಿರ್ತವೆ. ಒಂದು ಚೂರು ಬಂಗಾರದ ಬಣ್ಣವೂ ಇಲ್ಲ. ಓ ಮೈ ಗಾಡ್! ಅಂದ್ರೆ ಇಲ್ಲಿಯವರೆಗೂ ಇದ್ದ ಸಂಪತ್ತಿನ ಆಸೆ ಸಂಪೂರ್ಣವಾಗಿ ನಾಶವಾಗಿ ಕೇವಲ ಶಾಪ ಮಾತ್ರ ಉಳಿತು. ಕರೆಕ್ಟ್. ಅವರ ಹೋರಾಟ ಈಗ ಸಂಪತ್ತಿಗಾಗಿ ಅಲ್ಲ, ಬದಲಾಗಿ ತಮ್ಮ ಪ್ರಾಣ ಮತ್ತೆ ನೆಮ್ಮದಿಗಾಗಿ ಅನ್ನೋದು ಅವರಿಗೆ ಸ್ಪಷ್ಟವಾಯಿತು. ಸಂಪೂರ್ಣವಾಗಿ ಹತಾಶರಾದ ದಂಪತಿ ಕೊನೆಗೆ ಜೋಡಿ ಮುನೀಶ್ವರ ಕ್ಷೇತ್ರದ ಧರ್ಮದರ್ಶಿಗಳಾದ ಶಿವಶಂಕರ ಸ್ವಾಮಿಗಳನ್ನು ಸಂಪರ್ಕಿಸ್ತಾರೆ. ಆಗ ಸ್ವಾಮಿಗಳು ಇದರ ಮೂಲ ತಿಳಿಯಲು ಪ್ರಶ್ನಾವಳಿ ಅನ್ನೋ ಒಂದು ಆಧ್ಯಾತ್ಮಿಕ ಪದ್ಧತಿಯನ್ನ ನಡೆಸ್ತಾರೆ. ಆ ಪ್ರಶ್ನಾವಳಿಯಲ್ಲಿ ಒಂದು ಆಘಾತಕಾರಿ ಸತ್ಯ ಹೊರಬರುತ್ತೆ. ಅದು ಅವರ ಈ ಜನ್ಮಕ್ಕೆ ಸಂಬಂಧಿಸಿದ್ದಲ್ಲ. ಹೌದು, ಬದಲಾಗಿ ಅವರ ಹಿಂದಿನ ಜನ್ಮಕ್ಕೆ ಸಂಬಂಧಿಸಿದ್ದು. ಹೇಗೆ? ಪ್ರಶ್ನಾವಳಿಯ ಪ್ರಕಾರ ರಾಜು ಮತ್ತು ಕಮಲ ಹಿಂದಿನ ಜನ್ಮದಲ್ಲೂ ದಂಪತಿಯಾಗಿದ್ರು. ಓಕೆ. ಅವರು ಒಂದು ಸಂಸ್ಥಾನದ ಸಂಪತ್ತಿನ ರಕ್ಷಕರಾಗಿದ್ರು. ತಮ್ಮ ಪ್ರಾಣಕ್ಕಿಂತ ಹೆಚ್ಚಾಗಿ ಆ ನಿಧಿಯನ್ನ ಕಾಪಾಡ್ತಿದ್ರು. ಅಂದ್ರೆ ಆ ನಿಧಿಯೊಂದಿಗೆ ಅವರಿಗೆ ಹಿಂದಿನಿಂದಲೂ ಒಂದು ಸಂಬಂಧ ಇತ್ತು. ನಿಖರವಾಗಿ. ಆದ್ರೆ ಆ ಸಂಸ್ಥಾನದ ಮೇಲೆ ಆಕ್ರಮಣಕಾರರು ದಾಳಿ ಮಾಡ್ತಾರೆ. ನಿಧಿಗೋಸ್ಕರ ಅವರು ಕ್ಷುದ್ರ ಪ್ರಯೋಗ ಅಂದ್ರೆ ಮಾಟಮಂತ್ರದ ದಾರಿ ಹಿಡಿದು ನಿಧಿಯ ರಕ್ಷಕರಾಗಿದ್ದ ಈ ದಂಪತಿಯನ್ನ ಕೊಲ್ತಾರೆ. ಹಾಗಾದ್ರೆ ಆ ಜನ್ಮದಲ್ಲಿ ಅವರನ್ನು ಕೊಂದಿದ್ದ ಅದೇ ಕ್ಷುದ್ರ ಪ್ರಯೋಗದ ಶಾಪ ಈ ಜನ್ಮದಲ್ಲೂ ಅವರನ್ನು ಬೆನ್ನಟ್ಟಿ ಬಂದಿದೆ. ಹೌದು. ಆ ನಿಧಿ ಈ ಜನ್ಮದಲ್ಲಿ ಅವರಿಗೆ ಕಾಣಿಸಿಕೊಂಡು ಆ ಹಳೆಯ ಶಾಪವನ್ನು ಮತ್ತೆ ಸಕ್ರಿಯಗೊಳಿಸಿದೆ. ಅವರು ರಕ್ಷಿಸುತ್ತಿದ್ದ ಸಂಪತ್ತೇ ಈಗ ಅವರ ಶತ್ರುವಾಗಿದೆ. ಈ ಸತ್ಯ ತಿಳಿದ ನಂತರ ಸ್ವಾಮಿಗಳು ಶಾಪ ವಿಮೋಚನೆಗಾಗಿ ಹಲವಾರು ಹೋಮ, ಹವನ, ಪೂಜೆಗಳನ್ನ ಮಾಡ್ತಾರೆ. ಆಮೇಲೆ ಆ ಆಚರಣೆಗಳ ನಂತರ ದಂಪತಿಯನ್ನು ಕಾಡುತ್ತಿದ್ದ ಎಲ್ಲ ವಿಚಿತ್ರ ಸಮಸ್ಯೆಗಳು, ಗೆಜ್ಜೆಯ ಶಬ್ದ, ಕೆಟ್ಟ ಕನಸುಗಳು, ಆರೋಗ್ಯ ಸಮಸ್ಯೆಗಳು ಒಂದೊಂದಾಗಿ ನಿವಾರಣೆಯಾಗುತ್ತವೆ. ಹಾಗಾದ್ರೆ ಅವರಿಗೆ ಪರಿಹಾರ ಸಿಕ್ತು. ಹೌದು. ಮೂಲಗಳ ಪ್ರಕಾರ ಇಂದು ಆ ದಂಪತಿ 2 ಮಕ್ಕಳೊಂದಿಗೆ ನೆಮ್ಮದಿಯ ಜೀವನ ನಡೆಸುತ್ತಿದ್ದಾರೆ. ಇದು ಆಧ್ಯಾತ್ಮಿಕ ನಂಬಿಕೆ ಮತ್ತು ಪರಿಹಾರದ ದೃಷ್ಟಿಕೋನ. ಕೆಲವೊಮ್ಮೆ ತರ್ಕಕ್ಕೆ ನಿಲುಕದ ಸಮಸ್ಯೆಗಳಿಗೆ ನಂಬಿಕೆ ಮತ್ತು ಆಚರಣೆಗಳು ಮಾನಸಿಕ ಸ್ಥೈರ್ಯವನ್ನು ನೀಡಿ ಬದುಕುವ ದಾರಿಯನ್ನು ತೋರಿಸಬಹುದು. ಹಾಗಾದ್ರೆ ಈ ಎಲ್ಲದರ ಅರ್ಥವೇನು? ನಿಧಿ ಸಿಕ್ಕಿದ್ರಿಂದ ಶುರುವಾದ ಈ ಕಥೆ ಪೂರ್ವಜನ್ಮ, ಕ್ಷುದ್ರ ಪ್ರಯೋಗ ಮತ್ತು ಆಧ್ಯಾತ್ಮಿಕ ಪರಿಹಾರದವರೆಗೆ ಸಾಗಿದೆ. ಹೌದು. ಇದು ಕೇವಲ ಒಂದು ಭೌತಿಕ ವಸ್ತುವಿನ ಕಥೆಯಲ್ಲ. ಬದಲಾಗಿ ಅದೃಶ್ಯ ಶಕ್ತಿಗಳು ನಮ್ಮ ಗತಕಾಲ, ನಮ್ಮ ನಂಬಿಕೆಗಳು, ನಮ್ಮ ವರ್ತಮಾನದ ಮೇಲೆ ಹೇಗೆ ಪ್ರಭಾವ ಬೀರಬಹುದು ಅನ್ನೋದಕ್ಕೆ ಒಂದು ದೃಷ್ಟಾಂತ. ಈ ಕಥೆ ಅನೇಕ ಸಂಸ್ಕೃತಿಗಳಲ್ಲಿರುವ ಒಂದು ಎಚ್ಚರಿಕೆಯ ಮಾತನ್ನು ಮತ್ತೆಗೆಳುತ್ತೆ. ಸುಲಭವಾಗಿ ಶ್ರಮವಿಲ್ಲದೆ ಬಂದ ಸಂಪತ್ತಿಗೆ ಬೆಲೆ ತೆರಬೇಕಾಗತ್ತೆ. ಖಂಡಿತ. ಈ ಕಥೆಯನ್ನ ವಿಶ್ಲೇಷಿಸಿದ ಮೇಲೆ ಒಂದು ಪ್ರಶ್ನೆ ನನ್ನನ್ನು ಬಹಳವಾಗಿ ಕಾಡ್ತಿದೆ. ಕೇಳಿ. ಈ ದಂಪತಿಗೆ ಸಿಕ್ಕ ನಿಧಿ ಅವರ ಪೂರ್ವಜನ್ಮದ ಕರ್ತವ್ಯಕ್ಕೆ ಸಂಬಂಧಿಸಿದ್ದು ಅನ್ನೋದಾದರೆ ಅದು ಈ ಜನ್ಮದಲ್ಲಿ ಅವರಿಗೆ ಸಿಕ್ಕಿದ್ದು ಕೇವಲ ಒಂದು ಕಾಕತಾಳೀಯವಾ? ಅಥವಾ ಶತಮಾನಗಳಷ್ಟು ಹಳೇ ಶಾಪದ ಚಕ್ರವನ್ನು ಮುರಿಯಲು ಅವರು ಈ ಜನ್ಮದಲ್ಲಿ ಎದುರಿಸಲೇಬೇಕಾದ ಒಂದು ವಿಧಿನ? ಆ ನಿಧಿ ಅವರಿಗೆ ಕಾಣಿಸ್ಕೊಂಡಿದ್ದೇ ಆ ಶಾಪವನ್ನು ಕೊನೆಗೊಳಿಸ್ಲಿಕ್ಕಾಗಿಯೇ?